ನಿದ್ದೆ ಇಲ್ದವ್ರಿಗೆ ಸಂತೆಯಲ್ಲಿ ಒಂದು ನಿದ್ದೆ ಅಂತೆ. ಏನಾಗಿದೆ ಅಂತ ಗೊತ್ತಿಲ್ಲ. ಅಪ್ಸೈಡ್ ಆಗಿರ್ಬೇಕು ಅನ್ಸುತ್ತೆ ಗಾಡಿ. ಇದು ಈಚರ್ ಗಾಡಿ ಅಪ್ಸೈಡ್ ಆಗ್ಬಿಟ್ಟೈತೆ ಬರೋ ಕೋಳಿ ಗಾಡಿ. ಅದಕ್ಕೆ ಕ್ರೇನ್ ಬಂದ್ಬಿಟ್ಟೆಲ್ಲ ಎತ್ಬಿಟ್ಟು. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿಬಡಿ. ವೆಲ್ಕಮ್ ಬ್ಯಾಕ್ ಟು ಜಂಗ್ಲಿ ಮಲ್ಟಿ ಕ್ರಿಯೇಷನ್ ಚಾನಲ್. ಇವಾಗ ಎದ್ದು ಕಂಪ್ನಿ ಹತ್ರ ಹೋಗೋಣ ಅಂತ ಹೊರಟ್ಬಿಟ್ಟು ಬರ್ತಾ ಇದ್ದೀನಿ. ಲೋಡಿಂಗ್ ಗಾಡಿ ಎತ್ಕೊಂಬರೋಣ ಅಂತ. ಕರೆಕ್ಟಾಗಿ ನಮ್ಮೂರಿಂದ 31 ಕಿಲೋಮೀಟರ್ ಆಗುತ್ತೆ ಗುರು ಕಂಪ್ನಿಯಿಂದ ಮನೆಗೆ. ಹೋಗೋದಕ್ಕೆ 1 ಅವರ್, ಬರೋದಕ್ಕೆ 1 ಅವರ್ ಬೈಕಲ್ಲಿ. ನಮಗೆ ಬೈಕಲ್ಲಿ ಕಂಪ್ನಿ ಹತ್ರ ಹೋಗೋ ಜರ್ನಿನೇ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಹೋಗೋದಕ್ಕೆ 1 ಅವರ್, ಬರೋದಕ್ಕೆ 1 ಅವರ್ ಆಗುತ್ತಲ್ಲ, ಅಂದರೆ ಸ್ವಲ್ಪ ಮೈನೋವು ಜಾಸ್ತಿ. ಈ ದೊಡ್ಡ ಗಾಡೀಲಿ ಟ್ರಕ್ಗಳು ಓಡಿಸ್ಬಿಡ್ಬೋದು, ಈ 2 ವೀಲರ್ ಓಡಿಸೋದು ತುಂಬ ಮೈನೋವು ಕೆಲಸ. ಅದು ಹೆವಿ ಬ್ಯಾಕ್ ಪೈನ್. ಡೈಲಿ 60 ಕಿಲೋಮೀಟ್ರು 2 ವೀಲರಲ್ಲಿ ಓಡಾಡಬೇಕು ಅಂದರೆ ಸುಮ್ಮನೆ. ಬನ್ನಿ ಹೋಗೋಣ ಕಂಪ್ನಿ ಕಡೆ. ನಮ್ಮ ಡ್ರೈವರ್ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅಂತ ನನ್ನ ಗಾಡಿ ನನಗೋಸ್ಕರನೇ ವೆಯ್ಟ್ ಮಾಡೋ ಥರ ಕಾಣ್ತಾ ಇದೆ. ನಮ್ಮ ಗಾಡಿಗಳೆಲ್ಲ ಆಲ್ಮೋಸ್ಟ್ 90% ನೈಟ್ ಟೈಮಲ್ಲಿ ಲೋಡ್ ಆಗೋದು. ಲೋಡ್ ಮಾಡಿಬಿಟ್ಟು ಸೈಡಲ್ಲಿ ಹಾಕಿರ್ತಾರೆ. ಈ ಥರ ಬೆಳಿಗ್ಗೆ ಬಂದು ಎತ್ಕೊಂಡು ಹೋಗೋದು ಗಾಡಿ ನಾವು. ಲೋಡಿಂಗ್ ಡ್ರೈವರ್ ಸಪ್ರೇಟ್ ಇರ್ತಾರೆ, ಅವರು ಲೋಡ್ ಮಾಡಿಸ್ಬಿಟ್ಟು ಗಾಡಿ ಸೈಡಿಗೆ ಹಾಕಿರ್ತಾರೆ.